ನಾನು ಅರೆಸ್ಟ್ ಮಾಡ್ತೀರಾ? ಪ್ರೆಸ್ ಮೀಟ್ ಮಾಡಿರೋದು ಅವರು ಇದ್ರ ಕಡೆ ಹೋಗಿದ್ರೆ ಪ್ರೆಸ್ ಮೀಟ್ ಮಾಡ್ತಿರ್ಲಿಲ್ಲ. ಎಲ್ಲಿ ಸ್ಯಾಂಕ್ಷನ್ ಕೊಟ್ಬಿಟ್ಟರು ಅಂತೇಳಿ ಪ್ರೆಸ್ ಮೀಟಿಂಗ್ ಮಾಡಿದ್ರು. ಕಮಿಷನ್ ಮಾಡಿದ್ದೀನಿ ನೀನು. ಕಮಿಷನ್ ಎಂಕ್ವೈರಿ ಮಾಡಿ ಸತ್ಯ ಗೊತ್ತಾಗತ್ತಲ್ವಾ? ಕಮಿಷನ್ ಕೆಲಸ ಏನು? ಫ್ಯಾಕ್ಟ್ಸ್ ಫೈಂಡಿಂಗ್. ಫ್ಯಾಕ್ಟ್ಸ್ ಎಲ್ಲ ನೋಡ್ಲಿ ಅವರು. ಕುಮಾರಸ್ವಾಮಿ ಹೇಳದೆ ಸತ್ಯನಾ? ಕುಮಾರಸ್ವಾಮಿ ಯಾವಾಗಲೂ ಹಿಟ್ ಅಂಡ್ ರನ್. ನನ್ನ ಮೇಲೆ ವಾಟ್ ಅಫೆನ್ಸ್ ದಟ್ ಐ ಹ್ಯಾವ್ ಕಮಿಟೆಡ್? ಏನಾದ್ರು ಎಂಕ್ವೈರಿ ನಡೆದಿದ್ದೀನಿ ನನ್ನ ಮೇಲೆ? ಒಂದು ರಿಪೋರ್ಟ್ ಇದೆಯಾ? ಅಥವಾ ನಾನು ಆದೇಶ ಮಾಡಿರತಕ್ಕಂಥದ್ದು ಇದೆಯಾ? ಲೆಖನ ಬರೆದಿರೋದು ಇದೆಯಾ? ಏನೂ ಇಲ್ಲ. ಏನಾದ್ರು ಇದೆಯಂದ್ರೆ ನೀವ್ ಹೇಳಿಯಪ್ಪ, ನೋಡೋಣ. ಯಾವ್ದಾದ್ರು ತೋರಿಸಿ. ಮಿನಿಸ್ಟರ್ ಆಗಿದ್ದ, ಚೀಫ್ ಮಿನಿಸ್ಟರ್ ಇದ್ದ, ಮಾಜಿ ಸಿಎಂ ಇದ್ದ. ಆತರ ಹೇಳ್ತಾರೆ. ಇಷ್ಟೆಂಡ್ರನ್ ಕೇಸ್ ಅಲ್ವಾ? ಕುಮಾರ್ ಎಂತದ್ದು ಎಂತ ಪೆನ್ ಡ್ರೈವ್ ಅಲ್ಲ ಸರ್, ಮೂರನೇ ಸ್ಟೇಜ್ ನಲ್ಲಿ ಯಾವತ್ತು ಕೂಡ ಯಾವ ಅಲಿಗೇಷನ್ ಕೂಡ ಲಾಜಿಕಲ್ ಎಂಡಿಗೆ ಇವತ್ತಿನವರೆಗೆ ಕುಮಾರಸ್ವಾಮಿ ತಗೊಂಡು ಹೋಗಿಲ್ಲ. ಅದ್ರ ದಾಖಲಾತಿ ಇದೆ. ಬಿಡಪ್ಪ. 2014 ಒಂದು ಇದಿದೆ. ಯಾವ ದಾಖಲೆನೂ ತಿದ್ದಕ್ಕೆ ಹೋಗಲ್ಲ. ಗೊತ್ತಾಯ್ತಾ? 14ನೇ ಇಸ್ವಿ ಆ ಲೆಟರ್ ಮೇಲೆ ಸೈಟ್ ಅಲರ್ಟ್ ಆಗಿಲ್ಲ. ಸೈಟ್ ಅಲರ್ಟ್ ಆಗಿರೋದು 21ನೇ ಇಸ್ವಿನಲ್ಲಿ ಕೊಟ್ಟಿದ್ದೀರ ಲೆಟರು, ಅದರ ಮೇಲೆ ಅಲರ್ಟ್. ಹೇಳೋದು ಅರ್ಥ ಆಯ್ತಾ ನಿನಗೆ? ಕುಮಾರಸ್ವಾಮಿ ಏನೋ ಒಂದು ತಿದ್ದುಬಿಟ್ಟವ್ರೆ ಅಂತ ಏನೋ ಹೇಳಿದ್ರಲ್ಲ, ತಿದ್ದಿಲ್ಲ ಅನ್ನೋದು ಮೊದಲನೇ ಉತ್ತರ. ಎರಡನೇದು 2014ರಲ್ಲಿ ಕೊಟ್ಟಿರ್ತಕ್ಕಂಥ ಲೆಟರು ಅದು. 2014 2020ನಲ್ಲಿ ಇನ್ನೊಂದು ಲೆಟರ್ ಕೊಟ್ಟಿದೆ. ಬಿಜೆಪಿ ಕೈನಲ್ಲಿ ಚೇರ್ಮನ್ ಆಗಿದ್ದವರು ಯಾವ ಪಾರ್ಟಿಯವರು? ಬಿಜೆಪಿಯವರು. ಆ ಕಮಿಟಿ ಮೂಡ ಬೋರ್ಡ್ ನಲ್ಲಿ ಯಾರ್ಯಾರಿದ್ದಾರೆ? ಹೆಂಗೆ ಅಲರ್ಟ್ ಆದದ್ದು? ಯಾರಿಗೆ ಜವಾಬ್ದಾರರು? ಅಲ್ಲ, ಆಗ ಮುಖ್ಯಮಂತ್ರಿಗಳಾಗಿದ್ದವ್ರು ಯಾರು?